ಇವತ್ತು ಇನ್ಫಿನಿಕ್ಸ್ನ ನೋಟ್ 12 ಪ್ರೋ 5G ಒಂದು ಇನ್ಫಿನಿಕ್ಸ್ನ ಒಂದು ಕ್ರೇಜಿ 5G ಫೋನ್ ಜೊತೆಗೆ ಬಂದಿದ್ದೀನಿ ನಾನು. ಸೊ ಇದು ಕೂಡ ಡೆಫಿನೆಟ್ಲಿ ಬಜೆಟಲ್ಲಿ ಇರ್ತದೆ ಪ್ರೈಸು. ಸೊ ಇನ್ನು ನಾ ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಇದರ ಒಂದು ಪ್ರೈಸ್ ರಿವೀಲ್ ಆಗಿಲ್ಲ. ಸೊ ಅಪ್ರಾಕ್ಸಿಮೇಟ್ಲಿ 20 ರೇಂಜಲ್ಲಿ ಬರ್ಬೋದು. ಏನಕ್ಕೆ ಅಂದರೆ ಸೊ 20,000 ಅವರ ಪ್ರೈಸ್ ತುಂಬ ಅಗ್ರೆಸಿವ್ ಆಗಿರುತ್ತೆ. ಸೊ ಇದರಲ್ಲಿರ್ತಕ್ಕಂಥ MRP ಮೇಲ್ಗಡೆ ನಾನು ಡಿಸೈಡ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಆಲ್ ಒಂದು 20 ರೇಂಜ್ ಮೇ ಬಿ ಕೆಳಗೂ ಬರ್ಬೋದು, ಮೇಲೂ ಬರ್ಬೋದು. ಬಟ್ ಸರ್ಪ್ರೈಸಿಂಗ್ಲಿ ಈ ಒಂದು ಫೋನ್ ಸ್ವಲ್ಪ ಪವರ್ಫುಲ್ ಬಜೆಟಲ್ಲಿ, ಏನಕ್ಕೆ ಡೈಮೆನ್ಸಿಟಿ 810 ಪ್ರೊಸೆಸರ್ ಜೊತೆಗೆ ಬರ್ತಾ ಇದೆ, ಒಂದು 5G ಪ್ರೊಸೆಸರ್ ಜೊತೆಗೆ. ಇನ್ನು ಇದರ ಒಂದು ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ಅನ್ಬಾಕ್ಸ್ ಮಾಡೋಕ್ಕೂ ಮುಂಚೆ ಸೊ ಈ ಕಡೆ ನೋಡ್ಕೋಬೋದು 108MP ಕ್ರೇಜಿ ಕ್ಯಾಮ್ರಾ ನಿಮಗೆ ಸಿಗುತ್ತೆ. ಆ್ಯಂಡ್ ಮೇನ್ ಆಗಿ 8+128GB ವೇರಿಯಂಟ್ ನಿಮಗೆ ಇದರಲ್ಲಿ ಸಿಗುತ್ತೆ. ಆ್ಯಂಡ್ ಡೈಮೆನ್ಸಿಟಿ 810 5G ಪ್ರೊಸೆಸರ್ ನಿಮಗೆ ಸಿಗುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಸೂಪರ್ AMOLED ಡಿಸ್ಪ್ಲೇ ನಿಮಗೆ ಸಿಗುತ್ತೆ. 5000 ಬ್ಯಾಟ್ರಿ, 33 ವ್ಯಾಟ್ನ ಕ್ರೇಜಿ ಫಾಸ್ಟ್ ಚಾರ್ಜರ್ ನಿಮಗೆ ಇದರೊಳಗಡೆ ಸಿಗುತ್ತೆ. ಓಕೆ, ಸೊ ಇನ್ನು ತಡ ಮಾಡೋದು ಬೇಡ, ಅನ್ಬಾಕ್ಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನಾಗಿ ಫೋನ್ನ ಬಾಕ್ಸ್ನ ಓಪನ್ ಮಾಡಿದರೆ ಸೊ ನಮಗೆ ಫೋನು ವೆಲ್ಕಮ್ ಮಾಡುತ್ತೆ ವಿತ್ ಹಾಯ್ ಮಾಡ್ಕೊತ. ಓಕೆ, ಸೊ ಅದಾದಮೇಲೆ ಫೋನ್ನ ಸೈಡಿಗೆ ಇಟ್ಬಿಟ್ಟು ಒಳಗಡೆ ತೆಗೆದು ನೋಡಿದರೆ ನಿಮಗೆ ಒಂದು ಚಾರ್ಜಿಂಗ್ ಅಡಾಪ್ಟರ್ 33 ವ್ಯಾಟ್ನ ಸೊ ಇನ್ಬಿಲ್ಟ್ ಬಾಕ್ಸಲ್ಲೇ ಕೊಟ್ಟಿದ್ದಾರೆ. ಭಾಳಷ್ಟು ಒಳ್ಳೆಯ ವಿಚಾರ. ಆ್ಯಂಡ್ ಅಫ್ಕೋರ್ಸ್ ಡೆಫಿನೆಟ್ಲಿ ಒಂದು ಟೈಪ್ ಸಿ ಕೇಬಲ್ ನಿಮಗೆ ಸಿಗುತ್ತೆ. ಆ್ಯಂಡ್ ನಂತರ ನಿಮಗೆ ಒಂದು ಸಿಮ್ನ ಓಪನ್ ಮಾಡೋದಕ್ಕೆ ಒಂದು ಟೂಲು, ಅದಾದಮೇಲೆ ಕೆಲವೊಂದು ಸ್ಪೆಷಲ್ ಸ್ಟಿಕ್ಕರಿಂಗ್ನ ಕೊಟ್ಟಿದ್ದಾರೆ. ಅದಾದಮೇಲೆ ನಿಮಗೆ ವಾರಂಟಿ ಕಾರ್ಡು ಮತ್ತು ಯೂಸರ್ ಮ್ಯಾನ್ಯಲ್ಲು, ಡೆಫಿನೆಟ್ಲಿ ಅದನ್ನು ಯೂಸ್ ಮಾಡಿ ಇನ್ ಕೇಸ್ ಬೇಕಿದ್ರೆ. ಆ್ಯಂಡ್ ಒಂದು ಕ್ರೇಜಿ ಟ್ರಾನ್ಸ್ಪರೆಂಟ್ ಸಿಲಿಕಾನ್ ಕೇಸ್. ಓಕೆ, ಸಿಲಿಕಾನ್ಗಿಂತ ಸ್ವಲ್ಪ ಡಿಫ್ರೆಂಟ್ ಇದೆ, ಬಟ್ ಸಿಲಿಕಾನ್ ಡೆಫಿನೆಟ್ಲಿ ಸಿಲಿಕಾನ್ ಥರನೇ ಇರುತ್ತೆ. ಸೊ ಇದು ಸ್ವಲ್ಪ ದಿವಸ ಬರುತ್ತೆ, ಆಮೇಲೆ ನೀವು ಚೇಂಜ್ ಮಾಡ್ಕೋಬೋದು. ಇನ್ನು ಈ ಒಂದು ಫೋನ್ನ ಒಂದು ರಿವೀಲ್ ಮಾಡೋಕ್ಕೂ ಮುಂಚೆ ಸೊ ಬೇಸಿಕಲಿ ಈ ಒಂದು ಫೋನ್ ತುಂಬ ಕ್ರೇಜಿ ಸ್ಪೆಸಿಫಿಕೇಶನ್ ಬಂದಿದೆ. ಡೆಫಿನೆಟ್ಲಿ ಇನ್ ಕೇಸ್ ಏನಾದರೂ 20 ಒಳಗಡೆ ಏನಾದ್ರು ಬಂದರೆ, ಬಟ್ ನನಗೆ ಅನ್ಸೋ ಇರೋ ಸ್ಪೆಸಿಫಿಕೇಶನ್ ನೋಡಿದ್ರೆ ಕಾಂಪಿಟೇಟಿವ್ ಆಗಿ ಇರೋದ್ರಿಂದ ಸೊ ಡೆಫಿನೆಟ್ಲಿ ಈ ಒಂದು ಫೋನ್ ಅಗ್ರೆಸಿವ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಒಂದು 20 ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. 20,000ಗೆ ಡೆಫಿನೆಟ್ಲಿ ಇಟ್ಸ್ ಡಬಲ್ ವರ್ತ್ ಧಮಾಕ. ಸೊ ಆಲ್ರೆಡಿ ನಿಮಗೆ ಸ್ಪೆಸಿಫಿಕೇಶನ್ ಹೇಳಿದ್ದೀನಿ. ಸೊ ಇನ್ನು ಈ ಒಂದು ಫೋನ್ನ ನೀವು ನೋಡ್ಕೋಬೋದು ಒಂದು ಡಿಸೈನ್ ಯಾವ ರೀತಿ ಇದೆ ಅಂತ. ಸೊ ನಿಮಗೆ ಕಂಪ್ಲೀಟಾಗಿ ಇದು ಪ್ಲಾಸ್ಟಿಕ್ ಇದ್ರೂ ಕೂಡ ಒಂದು ಬಾಕ್ಸಿ ಡಿಸೈನ್ ನಿಮಗೆ ಕಾಣುತ್ತೆ. ಸೊ ಕಂಪ್ಲೀಟಾಗಿ ಸೊ ಕೆಳಗಡೆ ನಿಮಗೆ ಒಂದು 3.5 ಜಾಕ್ ಇದೆ, ಮೈಕ್ ಇದೆ, ಮತ್ತು ಟೈಪ್ ಸಿ ಪೋರ್ಟ್ ಇದೆ, ಮತ್ತು ಸ್ಪೀಕರ್ ಗ್ರಿಲ್ ಇದೆ. ಸೊ ನೆಕ್ಸ್ಟ್ ಈ ಸೈಡಲ್ಲಿ ನಿಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಜೊತೆಗೆ ವಾಲ್ಯೂಮ್ ರಾಕರ್ ಬರುತ್ತೆ. ಆ್ಯಂಡ್ ಈ ಕಡೆ ನಿಮಗೆ ಸಿಮ್ನ ಓಪನ್ ಮಾಡಲಿಕ್ಕೆ ಆ್ಯಂಡ್ ಮೇಲ್ಗಡೆ ಯಾವುದೇ ರೀತಿಯ ಒಂದು ಬಟನ್ಸು ಅಥವಾ ಹೋಲ್ಸು ಇಲ್ಲ. ಸೊ ಇದು ಓವರ್ ಆಲ್ ಒಂದು ಲುಕ್ಕು. ಸೊ ಇನ್ನು ಬ್ಯಾಕ್ ಸೈಡಲ್ಲಿ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ. ಮೇನ್ಲಿ 108 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸೊ ನಿಮ್ಗೆ ಇದರಲ್ಲಿ ಸಿಗೋದು. ಸೊ ಇದರಲ್ಲಿ ನಿಮಗೆ 3 ಕ್ಯಾಮ್ರಾ ಸೆಟಪ್ ಇದೆ. ಮೇನ್ ಆಗಿ 108 16MP ಮತ್ತು 2 ಮೆಗಾಪಿಕ್ಸೆಲ್ ಕ್ಯಾಮ್ರಾ. ಸೊ ಬೇಸಿಕಲಿ ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು ಸ್ಯಾಮ್ಸಂಗ್ ಸೆನ್ಸಾರ್ನ ಬಳಸಿದರೆ, ಇನ್ನು ಫ್ರಂಟಲ್ಲಿ ನಿಮಗೆ 16 ಮೆಗಾಪಿಕ್ಸೆಲ್ನ ಒಂದು ಸೆಲ್ಫಿ ಶೂಟರ್ ಕ್ಯಾಮ್ರಾ ನಿಮಗೆ ಸಿಗುತ್ತೆ. ಸೊ ಎರಡೂ ಕ್ಯಾಮ್ರಾಗಳು ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ ಮಾಡುತ್ತೆ. ನೀವು ಈ ಕಡೆ ಆ ಒಂದು ರಿಸಲ್ಟ್ನ ನೋಡ್ಬೋದು. ಸೊ ಫ್ರಂಟ್ ಕ್ಯಾಮ್ರಾ ಮತ್ತು ಬ್ಯಾಕ್ ಕ್ಯಾಮ್ರಾ ಎರಡೂ ಕೂಡ ಟ್ರೈ ಮಾಡಿದ್ದೀನಿ. ಸೊ ಎರಡೂ ಕೂಡ ಒಂದು ರೀಸೆಂಟ್ ಪರ್ಫಾರ್ಮ್ ಮಾಡುತ್ತೆ. ಬಿಕಾಸ್ ಆಫ್ LED ಡಿಸ್ಪ್ಲೇನೋ ಅಥವಾ ಕ್ಯಾಮ್ರಾ ಸ್ವಲ್ಪ ಬೂಸ್ಟ್ ಮಾಡುತ್ತೆ ಕಲರ್ಸ್ಗಳನ್ನ. ಸೊ ನ್ಯಾಚುರಲ್ ಆಗಿರೋದಕ್ಕಿಂತ ಸೊ ಒಂದು ಸ್ವಲ್ಪ ನೋಡೋಕ್ಕೆ ಕಣ್ಣಿಗೆ ಪ್ಲೀಸಿಂಗ್ ಅಂತ ಕಾಣುತ್ತೆ. ಡೆಫಿನೆಟ್ಲಿ ನಮಗೂ ಕೂಡ ಅದೇ ಬೇಕಾದ ಫೋಟೋ ತೆಗೆದುಕೊಳ್ಳಿ ಚೆನ್ನಾಗಿ ಬರಬೇಕು ಅಷ್ಟೇ. ಸೊ 20,000ಗೆ ನಿಮಗೆ ಡೆಫಿನೆಟ್ಲಿ ಒಂದು ಡೀಸೆಂಟ್ ಫೋಟೋಸ್ಗಳನ್ನ ತೆಗೀತೆ ಈ ಒಂದು ಕ್ಯಾಮ್ರಾ. ಸೊ ಕ್ಯಾಮ್ರಾಗೆ ಡೈರೆಕ್ಟಾಗಿ ಹೋದೆ, ಏನಕ್ಕೆ 108 ಮೆಗಾಪಿಕ್ಸೆಲ್ ಕ್ಯಾಮ್ರಾ. ಸೊ ಇನ್ನು ಓವರ್ ಆಲ್ ಡಿಸೈನ್ನ ನೋಡಿದರೆ ಸೊ ಒನ್ ಹ್ಯಾಂಡ್ ಯೂಸೇಜ್ಗೆ ಒಂದು ಕಂಫರ್ಟಬಲ್ ಆಗಿ ಬಾಕ್ಸಿ ಆಗಿದೆ. ಸೊ ನನ್ನ ಕೈಗೆ ಇದು ಸೂಟ್ ಆಗುತ್ತೆ, ಎಲ್ರಿಗೂ ಇದು ಸೂಟ್ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಇಟ್ಸ್ ಅಕ್ಸೆಪ್ಟಬಲ್ ಡಿಸೈನ್. ಬ್ಯಾಕ್ ಸೈಡಿಂದ ಕ್ರೇಜಿ ಲುಕ್ ಇದೆ ನಿಮಗೆ. ಸೊ 20,000 ಫೋನ್ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ ಲುಕ್ಕು. ಎಸ್ಪೆಷಲಿ ನನಗೆ ಅದೊಂದು ಬ್ಲ್ಯಾಕಿಶ್ ಒಂದು ಪ್ಯಾಟ್ರನ್ ಥರ ಇದೆ. ಸೊ ಇನ್ಫಿನಿಕ್ಸ್ 5G ಅಂತ ಬ್ರ್ಯಾಂಡಿಂಗ್ ಬೇರೆ ಮಾಡಿದರೆ ಕ್ವಾಡ್ LED ಫ್ಲ್ಯಾಶ್ ಬ್ಯಾಕ್ ಸೈಡಲ್ಲಿ. ಸೊ ಒಂದು ಕ್ರೇಜಿ ಡಿಸೈನ್ ಜೊತೆಗೆ ಈ ಒಂದು ಫೋನ್ ಚಿಂದಿ ಆಗಿದೆ. ಸೊ ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಇದರಲ್ಲಿ ಡೈಮೆನ್ಸಿಟಿ 810 ಒಂದು 5G ಪ್ರೊಸೆಸರ್ ಸಿಗುತ್ತೆ ವಿತ್ ಡ್ಯುಯಲ್ ಆಕ್ಟಿವ್ 5G. ಒಂದು 12 5G ಬ್ಯಾಂಡ್ಸ್ ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ ಹಾಗೆ ಪರ್ಫಾರ್ಮೆನ್ಸ್ ಬಗ್ಗೆ ನೋ ಡೌಟ್ ಅಂಡರ್ 20,000ನಲ್ಲಿ ನಿಮಗೆ ಸೊ ಒಂದು ಧಮಾಕೆದಾರ್ ಪರ್ಫಾರ್ಮೆನ್ಸ್ ಅಂತೂ ಸಿಗುತ್ತೆ. ಸೊ ನೋ ಡೌಟ್ ಅದರಲ್ಲಿ. ಸೊ ನೆಕ್ಸ್ಟು ಮೇನು
ಡಿಸ್ಪ್ಲೇ ಬಂದರೆ ಇದರಲ್ಲಿ ನಿಮಗೆ ಸೂಪರ್ AMOLED 60 ಹರ್ಟ್ಸ್ನ ನಾರ್ಮಲ್ 60 ರಿಫ್ರೆಶ್ ರೇಟ್ ಇರ್ತಕ್ಕಂಥ ಒಂದು ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಬಟ್ LED, ಸೊ ಒಂದು ಕ್ರೇಜಿ ಬ್ರೈಟ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಸೊ ಹಾಗೆ ನನಗನ್ಸೋ ಪ್ರಕಾರ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಇಲ್ಲ. ಸೊ ಒಂದು ವಿವಿಂಗ್ ಆ್ಯಂಗಲಲ್ಲಿ ಒಂದು ಕಲರ್ಸಲ್ಲಿ ತುಂಬ ಚೆನ್ನಾಗಿದೆ ಡಿಸ್ಪ್ಲೇ, ತುಂಬ ವೈಬ್ರೆಂಟ್ ಆಗಿದೆ ನಿಮಗೆ. ಸೊ ರಿಚ್ ಆಗಿರ್ತಕ್ಕಂಥ ಕಲರ್ಸ್ಗಳು ಮತ್ತು ಗ್ರೇಟ್ ವಿವಿಂಗ್ ಆ್ಯಂಗಲ್ ನಿಮಗೆ ಸಿಗುತ್ತೆ. ಇನ್ನು 8GB LPDDR4X ರ್ಯಾಮ್ ಕೊಟ್ಟಿದ್ದಾರೆ ಆ್ಯಂಡ್ 128GB ಇಂಟರ್ನಲ್ ಸ್ಟೋರೇಜ್ ಸಿಗುತ್ತೆ. ಹೋಪ್ಫುಲ್ಲಿ ಇದು ಯಾವ ಒಂದು ಮೆಮೊರಿ ಟೈಪ್ ಅಂತ ಮೆನ್ಷನ್ ಮಾಡಿಲ್ಲ. ಸೊ ಅಂಡ್ ಅದಾದಮೇಲೆ 5000 mAh ಬಿಗ್ಗೆಸ್ಟ್ ಒಂದು ಕ್ರೇಜಿ 5000 ಬ್ಯಾಟ್ರಿ ಅಂತ ಅನ್ನಲ್ಲ. ಸೊ ಬಿಕಾಸ್ ಫೋನ್ ತುಂಬ ಲೈಟ್ ವೇಟ್ ಅಂತ ಅನ್ನೋದಕ್ಕಿಂತ ಮೀಡಿಯಮ್ ಬ್ಯಾಲೆನ್ಸ್ಡ್ ವೆಯ್ಟಲ್ಲಿದೆ. ಸೊ ನನಗೆ ಅನ್ಸ್ದಂಗೆ ಯಾವುದೇ ರೀತಿ ಹೆವಿ ಅಂತ ಅನ್ಸೋದಿಲ್ಲ. ಸೊ ಕಂಪೇರ್ಡ್ ನಾನು ಬೇರೆ ಪ್ರೀವಿಯಸ್ ಫೋನ್ ಕಂಪೇರ್ ಮಾಡಿದರೆ. ಸೊ 33 ವ್ಯಾಟ್ನ ಒಂದು ಕ್ರೇಜಿ ಫಾಸ್ಟ್ ಚಾರ್ಜರ್ ಇನ್ಫಿನಿಕ್ಸ್ ಬಾಕ್ಸಲ್ಲೇ ಸಿಗುತ್ತೆ ನಿಮಗೆ. ಸೊ ಇದು ಓವರ್ ಆಲ್ ಒಂದು ಇಂಪ್ರೆಷನು, ನನ್ನ ಒಂದು ಫಸ್ಟ್ ಇಂಪ್ರೆಷನು ಇನ್ಫಿನಿಕ್ಸ್ ನೋಟ್ 12 Pro 5G. ಡೆಫಿನೆಟ್ಲಿ ಈ ಬ್ರ್ಯಾಂಡು ಕ್ರೇಜಿಯಾಗಿ ಒಂದು ಫೋನ್ಸ್ಗಳನ್ನ ಲಾಂಚ್ ಮಾಡ್ತಾ ಇದೆ. ಸೊ ಈ ಒಂದು ಫೋನ್ ಕೂಡ ಒಂದು ಪವರ್ಫುಲ್ ಡಾಕ್ಟರ್ ಸ್ಟ್ರೇಂಜ್ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ನ ಒಂದು ಥೀಮ್ನ ಜೊತೆಗೇ ಲಾಂಚ್ ಆಗಿದೆ. ಥೀಮ್ ಅಂತ ಅಂದರೆ ಡೆಫಿನೆಟ್ಲಿ ಓನ್ಲಿ ಬಾಕ್ಸ್ ಮಾತ್ರ. ಬಟ್ ಇನ್ಫಿನಿಕ್ಸ್ ನೋಟ್ 12 ಸೀರೀಸ್ ಎಸ್ಪೆಷಲಿ ಆಲ್ ದ ಫೋನ್ ಬಂದ್ಬಿಟ್ಟು ಇದೇ ರೀತಿಯಾಗಿ ಬಂದಿದ್ದು. ಸೊ ಇದೊಂದು ನನ್ನ ಒಂದು ಫಸ್ಟ್ ಇಂಪ್ರೆಷನ್. ಡೆಫಿನೆಟ್ಲಿ ಒಂದು 20,000 ಅಥವಾ 20,000 ಕೆಳಗಡೆ ಬಂದರೆ ಆಸ್ಪಾಸಲ್ಲಿ ಬಂದರೂ ಕೂಡ ಸೊ ಡೆಫಿನೆಟ್ಲಿ ಒಂದು ಗುಡ್ ಡೀಲ್ ನನ್ನ ಪ್ರಕಾರ. ಸೊ ನಿಮಗೆ ಅನಿಸುತ್ತೆ ಈ ಒಂದು ಫೋನ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ, ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಇದು ಇವತ್ತಿನ ಅನ್ಬಾಕ್ಸಿಂಗ್ ವಿಡಿಯೋ ಆಫ್ ನೋಟ್ 12 Pro 5G. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.